ಪತ್ರಿಕಾಗೋಷ್ಠಿಯ ಉದ್ದೇಶವೇನಪ್ಪ ಅಂದರೆ ನಾವು ನಾಳೆ 18ನೇ ತಾರೀಕಂದು ಕನ್ನಡ ಭವನದಲ್ಲಿ ನಡೀತಕ್ಕಂಥ ಒಂದು ಜೈ ಜವಾನ್ ಜೈ ಕಿಸಾನ್ ಅಂತಕ್ಕಂಥ ಒಂದು ಸಮಾವೇಶವನ್ನು ಏನು ಇಟ್ಕೊಂಡಿದ್ವಿ. ಈ ಸಮಾವೇಶದ ಉದ್ದೇಶ ಏನಂದರೆ ಸಾವಯವ ಕೃಷಿ ಬಹಳ ಅವಶ್ಯಕತೆ ಇದೆ. ದೇಶದಲ್ಲಿ ಸುಮಾರು 70-80% ರೋಗಗ್ರಸ್ತ ಜನರನ್ನು ದೂರ ಮಾಡಬೇಕಾದ್ರೆ ಅದು ರೈತರಿಗೆ ಸಾವಯವ ಕೃಷಿಯ ಅವಶ್ಯಕತೆ ಇದೆ ಅಂತಕ್ಕಂಥ ಕಾರ್ಯಕ್ರಮದ ಉದ್ದೇಶ ಇರೋದ್ರಿಂದ ಈ ಕಲಬುರಗಿ ಜಿಲ್ಲೆಯ ರೈತಾಪಿ ವರ್ಗ ಮತ್ತು ಪ್ರಗತಿಪರ ರೈತರು ಕೂಡ ಆ ಕಾರ್ಯಕ್ರಮಕ್ಕೆ ಬರಬೇಕಂತಕ್ಕಂಥ ವಿನಂತಿನೂ ಮಾಡ್ತಾಯಿದ್ದೇನೆ. ಹಾಗಾಗಿ ನಾವು ಈ ರಸಗೊಬ್ಬರದಿಂದ ಭೂಮಿಯನ್ನು ಹಾಳು ಮಾಡ್ಕೊಂಡಿದ್ದೀವಿ. ಅದೇ ರೀತಿಯಾಗಿ ಮನುಷ್ಯ ಜನ್ಮ ಕೂಡ ಇವತ್ತಿನ ದಿವಸ ವಿಷಪಾನದ ಪದಾರ್ಥ ಊಟ ಮಾಡಿ ಇವತ್ತು ರೋಗಗ್ರಸ್ತ ಜನರಾಗಿರ್ತಕ್ಕಂಥದ್ದು. ನಿಜವಾಗಲೂ ಹೇಳಬೇಕಾದ್ರೆ ಕಾಡಲ್ಲಿರ್ತಕ್ಕಂಥ ಕುರಿ, ಮೇಕೆ ಮತ್ತು ಇವು ಹಂದಿ ಇವೆಲ್ಲವನ್ನು ಕೂಡ ವಿಷ ಪದಾರ್ಥ ಕಿಸಿನಿಂದ ಹಾನಿ ಮಾಡ್ತಕ್ಕಂಥ ಒಂದು ವಿಚಾರ ಆಗಿದೆ. ಹಾಗಾಗಿ ಆ ಭೂಮಿ ಹಾಳಾಗಬಾರ್ದು, ಭೂಮಿ ಬದುಕಬೇಕು, ನಾವು ಬದುಕಬೇಕು ಅನ್ನೋಗೋಸ್ಕರ ಈ ಕಾರ್ಯಕ್ರಮ ಇದೆ. ಕನ್ನಡ ಭವನದಲ್ಲಿ ಪತ್ರಿಕಾ ಮಾಧ್ಯಮದ ಎಲ್ಲ ಎಲೆಕ್ಟ್ರಾನಿಕ್ ಸಿಟಿ ಇರ್ಬೋದು, ಯೂಟ್ಯೂಬ್ ಚಾನಲ್ ತಾವು ಅತ್ಯಂತ ಪ್ರಮುಖರಿರೋದ್ರಿಂದ ನನಗೆ ಮೊನ್ನೆ ಮಾರ್ಚ್ನಲ್ಲಿ ನಡೀತಕ್ಕಂಥ ಒಂದು ದೊಡ್ಡ ಸಮಾವೇಶಕ್ಕೆ ರೈತರಿಗೆ ಅನುಕೂಲ ಮಾಡಿಕೊಟ್ಟಿರ್ತಕ್ಕಂಥದ್ದು. ಅಂದರೆ ಸರ್ಕಾರ ಯಾವುದು ಮಾಡಲಿಲ್ಲ, ಶಾಸಕರು ಮಂತ್ರಿಗಳು ಮಾಡಲಿಲ್ಲ, ಆದರೆ ಯೂಟ್ಯೂಬ್ ಚಾನಲಿಂದ ನಮಗೆ 667 ಕೋಟಿ ರೂಪಾಯಿ ರೈತರಿಗೆ ಇನ್ಶೂರೆನ್ಸ್ ಬಂದಿರೋದು ಇವತ್ತು ನಾನು ಶ್ಲಾಘನೆ ಮಾಡ್ತೇನೆ. ನಾನು ಇವತ್ತು ನೆನಪಿಸ್ತಾ ಇದ್ದೇನೆ. ಯಾಕಂದರೆ ಇದನ್ನು ನಾನು ಸಾಕಷ್ಟು ಮೊನ್ನೆ ಪಂಜಾಬ್ನಲ್ಲಿ ಲುಧಿಯಾನದಲ್ಲಿ ಕೂಡ ಚರ್ಚೆ ಮಾಡಿದ್ದೇನೆ. ಬಹುಶಃ ಎಲೆಕ್ಟ್ರಾನಿಕಲ್ ಮೀಡಿಯಾ ಇರ್ಬೋದು ಮತ್ತು ಯೂಟ್ಯೂಬ್ ಚಾನಲ್ದವರು ಕೂಡ ಇಡೀ ಜಿಲ್ಲೆಯಲ್ಲಿ ಪ್ರಚಾರ ಮಾಡಿ ಸರ್ಕಾರಕ್ಕೆ ಒಂದು ಕಿವಿ ಹಿಂಡೆ ಕೆಲಸ ಮಾಡಿದ್ದ 667 ಕೋಟಿ ರೂಪಾಯಿ ಕಿಸಾನ್ರು ಕೈಸ್ಕೊಟ್ಟಿದ್ದಾರೆ ಇನ್ಶೂರೆನ್ಸ್. ಹೀಗಾಗಿ ಅವರಿಗೂ ಕೂಡ ಧನ್ಯವಾದ ಹೇಳ್ತೀನಿ ಅಂತಕ್ಕಂಥದ್ದು ಕೂಡ ಲುಧಿಯಾನ ಪಂಜಾಬ್ದಲ್ಲಿ ಹೇಳಿದ್ದೀನಿ. ಇಲ್ಲಿ ಕಲಬುರಗಿಯಲ್ಲಿ ಕೂಡ ತಾವೆಲ್ಲ ಯೂಟ್ಯೂಬ್ ಚಾನಲ್ದವರಿಗೆ ಇವತ್ತಿನ ದಿವಸ ನನ್ನ ರೈತ ಮುಖಂಡ ಧನ್ಯವಾದಗಳು ಹೇಳ್ತೇನೆ. ತಾವು ಕೂಡ ನಾಳೆ ಯೂಟ್ಯೂಬ್ ಚಾನಲ್ ಎಲ್ಲರೂ ನೀವು ಶಕ್ತಿಯುತರಿದ್ದೀರಿ. ತಾವು ಕೂಡ ಕನ್ನಡ ಭವನದಲ್ಲಿ 10:30-11 ಗಂಟೆ ತಾವು ಬಂದು ಇದನ್ನೆಲ್ಲ ಸೇವನೆ ಮಾಡಿ ರೈತರಿಗೆ ಬಿತ್ತನೆ ಮಾಡ್ತೀರಿ ಅಂತಕ್ಕಂಥದ್ದು ಹೇಳುತ್ತಾ, ಇಲ್ಲಿ ಪಂಜಾಬಿನ ಹಾಗೂ ಮಂಚಣ್ಣ ಅವರು ಹಾಗೂ ಇಲ್ಲಿ ಈ ಕಾರ್ಯಕ್ರಮದ ಅತ್ಯಂತ ಪ್ರಮುಖರು ರೈತ ಮುಖಂಡರಾದ ದಯಾನಂದ ಪಾಟೀಲ್ ರಾಜ್ಯಾಧ್ಯಕ್ಷರು ಕೂಡ ಇಲ್ಲಿರ್ತಾರೆ. ಅದೇ ರೀತಿಯಾಗಿ ನಾವು ನಿವೃತ್ತ ವೈಸ್ ಚಾನ್ಸಲರ್ ಯೂನಿವರ್ಸಿಟಿದು ಡಾಕ್ಟರ್ ದಯಾನಂದ ಅಕ್ಸರ್ ಕೂಡ ಇರ್ತಾರೆ. ಪ್ರಗತಿಪರ ರೈತರಾದಂಥ ಜೀವಣಿಗೆ ಭಾರತಿ ಬೈ ಎ ಜೀವಣಿಗೆ ಕೂಡ ಅಲ್ಲಿ ವೇದಿಕೆ ಮೇಲೆ ಇರ್ತಾರೆ. ಹೀಗಾಗಿ ರವೀಂದ್ರ ಪಾಟೀಲ್ ಅವರು ವಿಶೇಷವಾಗಿ ಇರ್ತಾರಂತಕ್ಕಂಥ ಹೇಳ್ತಾ ಇದ್ದೀವಿ. ಎಷ್ಟು ರೈತರು ಸುಮಾರು ಎಲ್ಲರಿಗೂ, ಯಾಕಂದ್ರೆ ನಾವು ಸಾಮಾನ್ಯ ಜನರಿಗೆ ಕಳೆ ತೆಗೆಯೋದು, ಗಳೆ ಹೊಡೆಯೋರನ್ನ ಪಾಪ ಅವರಿಗೆ ಹೈರಾಣ ಮಾಡಬಾರ್ದಂತಕ್ಕಂಥದ್ದು ಪ್ರಗತಿಪರರ ವಿಶೇಷ ಪ್ರಗತಿಪರನ್ನೇ ನಾವು ಕರೆಸಿದ್ದೆವು. ಸಾವಯವ ಕೃಷಿ ಬಗ್ಗೆ ಹೇಳ್ತಕ್ಕಂಥ ವಿಚಾರ ಕೂಡ ಅವ್ರು ಹೇಳಿದರೆ ಅವರೆಲ್ಲರಿಗೂ ಮುಟ್ಟಿಸ್ತಾರ ಅನ್ನೋಗೋಸ್ಕರ ಅವ್ರಿಗೆ ಕರೆದಿದ್ದೆವು. ತಾವು ಕೂಡ ಬರಬೇಕು, ರೈತಾಪಿ ವರ್ಗ ಕೂಡ ಬರಬೇಕು ಅಂತ ವಿನಂತಿಸ್ತಾರೆ.